ಗುಡ್ ಮಾರ್ನಿಂಗ್ ಗಾಯ್ಸ್. ಟೈಮಿಗೆ 6:30. ನಾನು ಹೇಳ್ದಂಗೆ 6:30ಗೆ ಅಂದರೆ 6 ಗಂಟೆಗೆ ರ್ಯಾಪಿಡೋ ಮಾಡೋಣ ಅಂದ್ಕೊಂಡೆ. 5:30ಗೆ ಆ್ಯಕ್ಚುಲಿ ಎದ್ದಿದ್ದೆ, ಬಟ್ ಆದರೆ ಆಗಲಿಲ್ಲ. ನಕ್ಕದ ನಿದ್ದೆ ಹೇಳ್ತಿತ್ತು, ಲೇಟಾಗಿ ನಿದ್ದೆ ಮಾಡಿದ್ನಲ್ಲ ಅದಕ್ಕೆ. ಈಗ ಫ್ರೆಶಪ್ ಆಗಿದ್ದೀನಿ ಆಲ್ರೆಡಿ. ಈಗ ಬಟ್ಟೆ ಕೆಲವೊಂದರ ಒಳಗಾಕ್ಬಿಡ್ತೀನಿ, ಇಲ್ಲ ಹಾರ್ಕೊಬಿಟ್ರೆ ಕಷ್ಟ. ಕೆಲವೊಂದು ಒಳಗಾಕ್ಬಿಟ್ಟು ಹೊರಗೆ ಕೆಲವೊಂದು ಮಡಗಿರ್ತೀನಿ. ತಾಳ್ನರು ಬಂದಮೇಲೆ ಅವನಿದ್ದು ಆದಮೇಲೆ ಎದ್ದು ಹೋಗ್ತಾರೆ, ಅವ್ನು ಒಳಗಾಕ್ತೀನಿ, ಬಟ್ಟೆ ಹೇಳ್ತೀನಿ ಅಷ್ಟೇ. ನಾನು ಬೇಕಲ್ಲ ನಿಂತಿದೆ ನಂದು ರಾಹುಲ್ದು. ಈ ಬೈಕು ಅವನದು ಓಡಿಸಿ ಅವನದು ಅವಾಗ ಓಡಿಸ್ತಿರಾಕಾರ ಹಂಗೆ ನನ್ನ ಆ ಗಾಡಿ ತೊಗೋಬೇಕು ಅಂತ ಅನಿಸಿ ಆ ಗಾಡಿ ತೊಗೊಂಡೆ, SP 125. ಚೆನ್ನಾಗಿದೆ ಗಾಡಿ. ಸೊ ಗೈಸ್, ಈಗ ಟೈಮ್ ಆಯಿತು, ಕೆಲ್ಸಕ್ಕೆ ಹೋಗೋಣ. ಒಳಗೆ ವಿಡಿಯೋ ಮಾಡಲಿಲ್ಲ, ಯಾಕೆಂದರೆ ಆನ್ಲೈನ್ ಮಲಗಿದ್ನಲ್ಲ, ಸುಮ್ಮನೆ ಒಂದು ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ಹೊರಗಡೆ ಬಂದು ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಈಗ ರೆಡಿ ಆಯಿತು, ಹೆಲ್ಮೆಟ್ ತಗೊಂಡಿದ್ದೀನಿ, ಹೋಗೋಣ ಗೈಸ್. One hour later, 2 hours later, 3 hours later. ಫೈನಲಿ ಕೆಲಸ ಈಗ ಮುಗೀತು. ಟೈಮ್ ಎಷ್ಟೊಂದು ತೋರಿಸ್ತೀನಿ ಈಗ. ಬೆಳಗ್ಗೆ ನಾನು 6:30ಗೆ ಹೋಗಿದ್ದು, ಈಗ ಟೈಮು 8 ಗಂಟೆ ಗೈಸ್. 12 ಅವರ್ ಡ್ಯೂಟಿ ಇವತ್ತು. ಚೆನ್ನಾಗಿ ಆರ್ಡ್ರ್ ಇತ್ತು, ಸಖತ್ ಪೀಕ್ ಇತ್ತು ಗೈಸ್. ನಾನು ಇದುವರೆಗೂ ಈ ಥರ ಆರ್ಡ್ರ್ ಇವತ್ತು ನೋಡೇ ಇಲ್ಲ. ಏನು ಕಂಟಿನ್ಯೂಸ್ ಆಗಿ ಬರ್ತಾನೆ ಇತ್ತು ಫುಲ್ಲು. ಏನು ಟಿಪ್ಸ್ ಮೇಲೆ ಟಿಪ್ಸು. ಚೆನ್ನಾಗಿತ್ತು ಇವತ್ತು ಆರ್ಡ್ರು ಗೈಸ್, ಚೆನ್ನಾಗಾಯಿತು. ಅರ್ನಿಂಗ್ಸು ಅನ್ಎಕ್ಸ್ಪೆಕ್ಟೆಡ್ ಈ ಥರ ಆಗುತ್ತೆ ಅಂತ ನಾನು ಆಗಲಿ ಹೋಗ್ಬೇಕಾಗಿತ್ತು. ಅಪಾರ್ಟ್ಮೆಂಟ್ಗೆ ಬಂದಿದ್ದೆ ಇಲ್ಲಿ. ನಾನು ತುಂಬ ಭಯ ಮಾಡ್ಕೊಬಿಟ್ಟೆ ಗೈಸ್. ಏನಾಯಿತು ಅಂತಂದರೆ, ಇದು ಒಂದು ಪಾರ್ಸಲ್ ಆರ್ಡ್ರು ಅಂತ ಅಂದ್ಬಿಟ್ಟು ಕರೆಸಿದ್ರು. ನೋಡಿದ್ರೆ ಒಂದು ರೂಮ್ಗೆ 102 ಅಂತ ಒಂದು ರೂಮ್ ಇತ್ತು ಫಸ್ಟ್ ಫ್ಲೋರಲ್ಲಿ. ರೂಮ್ಗೆ ಹೋಗಿ ಅಂತ ಅಂದರು. ನನಗೆ ಭಯನೇ ಆಗೋಯ್ತು. ರೂಮ್ಗೆ ಏನಪ್ಪ ಹಿಂಗೆ ಹೋಗಿ ಅಂತ ಹೋಗ್ಬಿಟ್ಟು, ಸರ್ ಒಂದ್ಸಲ ಬಲ್ಪ್ ಒಂದ್ಸಲ ವಾಶ್ರೂಮ್ಗೆ ಹೋಗ್ಬಿಟ್ಟು ಬಲ್ಪ್ ಕೆಟ್ಟೋಗೈತೆ ಸರಿಯಾದ ನೋಡಿ ಸರ್ ಅಂತ ಹೇಳಿದ್ರು. ನಾನು ಸರಿ ಆಯಿತು ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಎಂಟ್ರಿ ಕೊಟ್ಟೆ. ಮನೇಲಿ ಯಾರೂ ಇರಲಿಲ್ಲ ಸ್ಟಾರ್ಟಿಂಗು. ಇದಕ್ಕಿದ್ದಂಗೆ ಯಾರೊಬ್ಬರು ಸರ್ ಬಂದರು, ಇಂಗ್ಲೀಷಲ್ಲಿ ಮಾತಾಡ್ತವ್ರೆ. ಆಮೇಲೆ ಅವನು ಏನಕ್ಕೆ ಬಂದಿದ್ದೆ ಅಂತ ಇಂಗ್ಲೀಷಲ್ಲಿ ಕೇಳಿದೆ. ನಾನು ಈ ಥರ ಬಂದಿದ್ದೀನಿ ಅಂತ ನಾನು ಇಂಗ್ಲೀಷಲ್ಲಿ ಹೇಳಿದೆ. ಸರಿ ಅಂದ್ಬಿಟ್ಟು ನಾನು ಕಸ್ಟಮರ್ ಯಾರಿದ್ರು ಅವ್ರಿಗೆ ಫೋನ್ ಮಾಡಿ ಅವ್ರ ಕೈಲಿ ಕೊಟ್ಟೆ. ಆವಾಗ ಅವ್ರು ಮಾತಾಡ್ಕೊಂಡ್ರು. ಯಾಕಂದರೆ ಇವರು ಎಲೆಕ್ಟ್ರಿಸಿಟಿ ಅವರು ನನಗೆ ಪಾರ್ಸಲ್ ಇದು ಮಾಡಿದವರು. ಬಟ್ ಅಲ್ಲಿ ರೂಮು ಓನರು ಬಂದಿದ್ರು ಅವಾಗ ತಾನೆ, ಅದಕ್ಕೆ ಅವ್ರ ಕೈಲಿ ಕೊಟ್ಟೆ. ಅವರಿಬ್ಬರು ಮಾತಾಡ್ಕೊಂಡ್ರು. ಆಮೇಲೆ ಇದಕ್ಕಿದ್ದಂಗೆ ಅದೇನು ಮಾತಾಡ್ಕೊಂಡ್ರು ಗೊತ್ತಿಲ್ಲ ಗೈಸ್. ನನಗೆ ಎಲ್ಲ ಬಾಯಿಗೆ ಬಂದುಬಿಟ್ಟಿತ್ತು. ನಿಮ್ಗೆ ಅರ್ಥ ಆಯ್ತು ಏನು ಬಾಯಿಗೆ ಬಂದಿರುತ್ತೆ ಅಂತ. ಅವಾಗ ಏನಾಗಿತ್ತು ಅಂತಂದರೆ, ಇದು ಸಡನ್ನಾಗಿ ಡೋರ್ ಲಾಕ್ ಮಾಡ್ಕೊಬಿಟ್ರು. ಅಪ್ಪ, ನಾನು ಬೇರೆ ವಾಶ್ರೂಮ್ ಹತ್ರ ಬೇರೆ ಇದ್ದೀನಿ. ನನಗೆ ವಾಶ್ರೂಮ್ ಇರೋದಿಲ್ಲ, ಅದು ರೂಮ್ ಒಳಗೆ ವಾಶ್ರೂಮ್ ಇರೋದು, ಅಟ್ಯಾಚ್ ಇರೋದು. ನನಗೆ ಎಲ್ಲ ಬಾಯಿಗೆ ಗುಳಗುಳ ಅಂತಿತ್ತು. ಅವ್ರು ಬೇರೆ ಇಂಗ್ಲೀಷಲ್ಲಿ ಮಾತಾಡ್ತವ್ರೆ. ನನಗೆ ಬೇರೆ ಅದ್ರಲ್ಲಿ ಬೇರೆ ನಾನು ಕೆಲವೊಂದು ಎಪಿಸೋಡ್ಗಳು ನೋಡ್ತಾ ಇದೆ. ಅಂದರೆ ಈ ಥರ ಎಲ್ಲ ಸ್ಕ್ಯಾಮ್ ಥರ ಆಗೋದು, ಬೇರೆ ಥರ ಆ್ಯಕ್ಟಿವಿಟೀಸ್ ಆಗೋದೆಲ್ಲ ಇದರಲ್ಲಿ ನೋಡ್ತಿದ್ದೆ. ಲಾಗ್ ಥರ ಯಾರೋ ಮಾಡ್ತಿರೋದನ್ನ ನೋಡ್ತಾ ಇದ್ದೆ ನಾನು. ನನಗೆಲ್ಲ ನಾನು ಎಲ್ಲಿ ವಿಕ್ಟಿಮ್ ಹೋಗ್ತೀನೋ ಅಂತ ಭಯ ಆಗ್ತಾಯಿತ್ತು. ಯಪ್ಪ ಗೈಸ್, ಈ ಲಾಸ್ಟ್ ಆರ್ಡ್ರು ಮಾತ್ರ ಎಲ್ಲ ಬಾಯಿ ಬಂದ್ಬಿಟ್ಟಿತ್ತು. ನಾನು ಯಾವಾಗ ಹೊರಗೆ ಬರ್ತೀನೋ ನಂಗೆ ಆಗ್ಬಿಟ್ಟಿತ್ತು. ಅವ್ರು ಡೋರ್ ಲಾಕ್ ಹಾಕೊಬಿಟ್ಟು ನಾನು ಹಿಂಗೆ ಅವರೇ ಫುಲ್ಲು. ನಾನು ಅಂದರೆ ಜಿಮ್ ಬಾಡಿ. ನಾನು ಒಳಗೆ ಅವ್ರ ಕೈಯ ಸ್ಟೆಪ್ಪನ್ನು ನಾನು ಇಲ್ಲ ನೆನೆಸ್ಕೊಳ್ಳೋಕ್ಕೆ ಭಯ ಇತ್ತೆ ಗೈಸ್. ಕೊನೆಯಲ್ಲಿ ಹೆಂಗೆ ಬೇಗ ಹೋಗ್ಬಿಟ್ಟು ಬಲ್ಪ್ನ ಏನೋ ಓಲ್ಡ್ರು ಹೊಟ್ಟೋಗ್ಬಿಟ್ಟಿತ್ತು ಗೈಸ್ ಅದು. ಆಮೇಲೆ ಅದಕ್ಕೆ ಬಲ್ಪ್ ಚೆನ್ನಾಗಿತ್ತು, ಅದನ್ನೆಲ್ಲ ಹೇಳಿದೆ. ಹಿಂಗೆ ಓನರ್ ಫೋನ್ ಮಾಡಿ ಹಿಂಗೆ ಎಲೆಕ್ಟ್ರಿಸಿಟಿ ಅವ್ರಿಗೆ ಫೋನ್ ಮಾಡಿ ಎಲ್ಲ ಹೇಳಿ ಹಿಂಗೆ ಆಗೈತೆ ಅಂತ. ಸರಿ ಆಯಿತು ಸರ್, ಹೊರಗಡೆ ಬಂದುಬಿಡಿ ಅಂತ ಅಂದ್ಬಿಟ್ಟು ಹೇಳಿದ್ರು. ನಾನು ಹೊರಗಡೆ ಬಂದೆ. ಆಮೇಲೆ ಇಲ್ಲಿ ಅಪಾರ್ಟ್ಮೆಂಟಲ್ಲೇ ಕರೆಂಟ್ ಹೋಗ್ಬಿಟ್ಟಿತ್ತು. ನಾನೇ ಇಲ್ಲಿ ಸ್ವಲ್ಪ ಇಲ್ಲೇ ವಾಚ್ ಮಾಡಿ ಎಲೆಕ್ಟ್ರಿಸಿಟಿ ಅವರು ಬಂದಿದ್ದರು, ಚೆಕ್ ಮಾಡ್ಕೊಂಡು ಹೋದರು ಗೈಸ್. ಯಪ್ಪ ಹೆಂಗಿತ್ತು ಗೈಸ್ ನನ್ನ ಎಕ್ಸ್ಪೀರಿಯೆನ್ಸು. ನನಗಂತೂ ನಿದ್ದೆ ಎಲ್ಲ ಬಂದಿತ್ತು ಗೈಸ್. ನಿದ್ದೆ ಕಣ್ಣೆಲ್ಲ ನೋಯ್ದೈತೆ ನನಗೆ. ಆದರೂ ನಾ ಟೈಮಲ್ಲಿ ಮಾತ್ರ ಕೇಳಬೇಕಾ ಇರಲಿ ಗೈಸ್. ಸರಿ, ಈಗ ಜಾಸ್ತಿ ಮಾತಾಡೋದು ಬೇಡ, ಈಗ ರೂಮ್ಗೆ ಹೋಗೋಣ. ರಾಮ್ಲರು ವೆಯ್ಟ್ ಮಾಡ್ತಾಯಿದ್ದಾನೆ. ಅಂದರೆ ಅಡುಗೆ ಮಾಡಬೇಕು. ಈಗ ಹೋಗ್ಬಿಟ್ಟು ಫ್ರೆಶಪ್ ಆಗ್ಬಿಟ್ಟು ಅಡುಗೆ ಮಾಡಬೇಕು. ಏನು ಮಾಡಬೇಕು ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಈರುಳ್ಳಿ ಮತ್ತು ಟೊಮೊಟೊ ಖಾಲಿ ಆಗಿತ್ತಂತೆ. ಹೋಗ್ತಾರೆ ತೊಗೊಂಡೋಗ್ಬಿಟ್ಟು ಫ್ರೆಶಪ್ ಆಗ್ಬಿಟ್ಟು ಒಂದು ಸಾಂಬಾರೇ ಕೇಳೋದು, ರಸಮ್ ಕೇಳ್ತಾನೆ, ರಸಮ್ ಮಾಡೋಣ. ಇಲ್ಲ ಅಂದರೆ ಟೊಮೊಟೊ ರೋಸ್ ನೆನೆ ಮಾಡ್ದಂಗೆ ಮಾಡೋಣ ಗೈಸ್ ಅಷ್ಟೇ. ಬನ್ನಿ ಹೋಗೋಣ. ಪೇಸ್ಟ್ ಆಗೈತೆ ಅಂತ ಇನ್ನೊಂದ್ಸಲ. 8:10 ಗೈಸ್, ಅಂದರೆ 8:09.
ಲೈಫ್ ತುಂಬ ಕಷ್ಟ ಗೈಸ್. ಅರೆ ನಾನು ಒಂದಿನ ಕಲ್ತಂಗೆ ಇದೆ ಅಂದರೆ ಇದು ನನಗೆ ಫ್ಯೂಚರ್ ಲೈಫಲ್ಲ ಗೈಸ್. ಇದು ನನ್ನ ಫ್ಯೂಚರ್ ಲೈಫೇ ಅಲ್ಲ. ಯಾಕಂದರೆ ಈಗ ಗೊತ್ತಾಯ್ತಲ್ಲ, ನಾನು ಓದಿಲ್ಲ ಅಂದರೆ ಏನಾಗುತ್ತೆ ಅಂತೆಲ್ಲ ಅರ್ಥ ಆಯ್ತಲ್ಲ, ಸಾಕು ನನಗೆ. ಈಗ ಸದ್ಯಕ್ಕೆ ಅದ್ರ ಬಗ್ಗೆ ಮಾತಾಡೋ ಟೈಮ್ ಇಲ್ಲ. ಅಪಾರ್ಟ್ಮೆಂಟ್ ಬೇರೆ, ಮೇ ಬಿ ನಾನು ಯಾರು ನೋಡ್ತಾ ಇರೋ ಒಳ್ಳೆ ಹುಚ್ಚ ಅನ್ಕೊಂಡ್ಬಿಡ್ತಾರೆ. ಆಮೇಲೆ ಅದು ಬೇರೆ ಹಿಂದೆ ರೋಡ್ ನೋಡಿ, ರೋಡಿಂದನೇ ಮಾತಾಡ್ತಾ ಇರೋದು ನೋಡಿ. ಇಲ್ಲಿ ಸುಮ್ಮನೆ ಹೋಗೋರೆಲ್ಲ ತಲೆ ಕೆಟ್ಟು ಅನ್ಕೊಬಿಟ್ರೆ ಕಷ್ಟ. ಆಮೇಲೆ ಸರಿ ಗೈಸ್, ರೂಮ್ ಹೋಗ್ತೀನಿ ಈಗ. ಇಲ್ಲಿ ನೋಡಿ ನಾನು ಗೈಸ್ ಈಗ ಏನು ಅಡುಗೆ ಮಾಡ್ಬೇಕು ಅಂತ ಗೊತ್ತಿಲ್ಲ. ಬ್ರೋ ಏನು ಮಾಡ್ಬೇಕು ಅಡುಗೆ? ಅನ್ನ ಇಕ್ಕಾಯ್ತಾ? ರೈಸ್ ಮಾಡಿತ್ತು ರೈಸ್ ಅಂತೀನಿ, ಸಾಂಬಾರು ಮಾಡ್ಬೇಕಾ? ರಸಮು. ಓಕೆ ಡನ್ ಗೈಸ್. ಇವತ್ತು ಅದೇ ಸ್ಪೆಷಲ್ಲು ನಮ್ಮ ರೂಮಲ್ಲಿ. ಅಪ್ಪ ನನ್ನ ಫೇಸ್ ಅಂತೂ ಕೇಳಂಗೆ ಇಲ್ಲ. ಕಟ್ಟಿಂಗ್ ಮಾಡಿಸ್ಬೇಕು. ಸರಿ ಗೈಸ್, ಈಗ ಅಡುಗೆ ಮಾಡೋಣ. ಸಾಂಬಾರು ಮಾಡ್ತಾ ಇದ್ದೀನಿ ಈಗ. ಇಕ್ಕಿದ್ದೇನೆ ರಾಹುಲು. ಈಗ ಸಾಂಬಾರು ಮಾಡ್ಕೊಳ್ಳೋಣ, ಆಮೇಲೆ ಆಮ್ಲೆಟು ಮಾಡ್ಕೊಂಡು ತಿನ್ನೋಣ ಗೈಸ್. ಸಾಂಬಾರು ಮಾಡ್ತಾ ಇರೋಣ, ಈ ಕಡೆ ಆಮ್ಲೆಟ್ ಹಾಕೊಳ್ಳೋಣ ಗೈಸ್. ಆಮ್ಲೆಟ್ ಮಾಡ್ಕೊಳ್ಳಿ ಈಗ. ಆಮ್ಲೆಟ್ ಗೈಸ್, ಮೊದಲೇ ವೀಡಿಯೋ ಮಾಡ್ಬೇಕಾಗಿತ್ತು, ಈಗ ಈ ವಿಡಿಯೋ ಮಾಡ್ತಿದ್ದೀನಿ. ಎಲ್ಲ ಮುಗ್ದಾದ್ಮೇಲೆ ಖಾರದ ಪುಡಿ ಎಲ್ಲ ಬರೋದು ನಾನು ತಗೋಬೇಕಾಗಿದ್ದೀವಿ. ಉಪ್ಪು ಖಾರದ ಪುಡಿ ಬಾಕ್ಸ್ನ ತಗೊಬಂದ್ಬಿಟ್ಟಿದ್ದೀನಿ. ರೈಸ್ ಖಾಲಿ, ಸಾಂಬಾರು ಐತೆ ಅಷ್ಟೇ. ನಾಳೆ ಸಾಂಬಾರಿಗೆ ಬೇಕಾಯ್ತು. ಅನ್ನ ಇಕ್ಕಂಡ್ರೆ ಆಯಿತು. ಕೈ ಹೆಂಗಾಗೈತೆ. ಬೈಕ್ ಪ್ರಭಾವ ಎಲ್ಲ ಇಲ್ಲಿ ನೋಡಿ. ಇಲ್ಲಿ ಬೈಕು, ಬಟ್ಟೆ, ಪಾತ್ರೆ, ಅಡುಗೆ. ಸ್ಟ್ರಗಲ್ಲು ಗಾಯ್ಸ್, ಸ್ಟ್ರಗಲ್ಲು ಗೈಸ್. ಊಟ ಎಲ್ಲ ಆಯಿತು. ಈಗ ಓಕೆ, ಕಣ್ಣು ಅಷ್ಟು ನೋವು ಆಯ್ತಿಲ್ಲ. ಈಗ ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಮತ್ತು ಆಮ್ಲೆಟ್ಟು ಎಲ್ಲ ತಿಂದೆ ಗೈಸ್. ಹೊಟ್ಟೆ ತುಂಬ ತಿಂದೆ. ಇದೇ ಹೊರಗಡೆ ತಿಂದಿದ್ರೆ ನಾನು ಆಗೋದು 50, 70 ಆಗೋದು, 70-80 ರೂಪಾಯಿ ಆಗೋದು ಗೈಸ್ ಇಷ್ಟಕ್ಕೆ. ಇಲ್ಲಿ ಮಾಮೂಲಿ ಬರೀ ಟೊಮೊಟೊ ಮತ್ತು ತೊಗೋದು 70 ರೂಪಾಯಿ ಆಯಿತು. ಇದು 3-4 ದಿನ ಅಂತೂ ಟೊಮೊಟೊ ಈರುಳ್ಳಿ ಅಂತೂ ಬಂದೇ ಬಂದಿದೆ. 70 ರೂಪಾಯಿನ ಆಯ್ತು ಅಷ್ಟೇ ಆ ಅಮೌಂಟು. ಓಕೆ, ಎಲ್ಲ ಎಷ್ಟೊತ್ತು ನಾನು ಒಬ್ಬನೇ ಅಕಸ್ಮಾತ್ ಇದ್ಬಿಟ್ರೆ ಗೈಸ್, ಬೇಗ ಪಟ್ ಅಂತ ಮಾಡ್ಬಿಡ್ತೀನಿ. ಅರೆ ಇಬ್ಬರಿದ್ರೆ ನಾನು ರಾವಳ್ಯಾರ ಇದ್ದೀನಿ. ನಿಧಾನಕ್ಕೆ ಮಾತಾಡ್ಕೊಂಡು ಕೂತ್ಕೊಂಡು ಈರುಳ್ಳಿ ಕಟ್ ಮಾಡಿಕೊಂಡು ನಿಧಾನಕ್ಕೆ ಅದುವೇ 5 ನಿಮಿಷ ಆಗಂದ್ರೆ 15 ನಿಮಿಷ ಮಾಡಿರ್ತೀನಿ ಗೈಸ್. ಅದಕ್ಕೆ ಲೇಟ್ ಆಗುತ್ತೆ ಅಷ್ಟೇ. ಆದರೆ ಬೇಗ ಮಾಡಿಕೊಂಡು ತಿಂದ್ವಿ. ಈಗ ಸುಮ್ಮನೆ ಟೆರೆಸ್ ಮೇಲೆ ಬಂದಿದ್ದೆ. ಸುಮ್ಮನೆ ಬೋರ್ ಆಗಿದ್ದೆಲ್ಲ ಮೇಲೆ ಬಂದೆ. ಈಗ ನೋಡಿ ಹೆಂಗೈಸು, ನಿಮಗೇನೋ ಕಾಣಿಸಲ್ಲ ಅನಿಸುತ್ತೆ ಗೊತ್ತು. ಚಾಮುಂಡಿ ಬೆಟ್ಟ ಕಾಣಿಸಲ್ಲ. ಚಾಮುಂಡಿ ಬೆಟ್ಟ ಈ ಸೈಡ್ ಬರ್ತಿದೆ, ಬಟ್ ಅದು ಬಿಲ್ಡಿಂಗ್ ಇದೆ ಇಲ್ಲಿ. ಇನ್ನು ಇಲ್ಲಿ ನೋಡಿ, ಎಲ್ಲ ಕುವೆಂಪು ನಗರ ಆ ಸೈಡು, ಈ ಸೈಡ್ ಭೋಗಾದಿ, ಈ ಸೈಡು ಆ ಕಡೆ ಎಲ್ಲ ಬನ್ನಿ ಮಂಟಪು, ಹಿಂಗೆ. ನಮ್ಮ ಮಳೆ ರೂಮ್ ಹತ್ರ ಚಾಮುಂಡಿ ಬೆಟ್ಟ ಸಖತ್ತಾಗಿ ಕಾಣ್ತಾಯಿತ್ತು. ಮೈಸೂರು ಪ್ಯಾಲೇಸ್ನು ಚೆನ್ನಾಗಿ ಕಾಣ್ತಾಯಿತ್ತು. ಅಂದರೆ ಮೇಲೆ ಡೂಮ್ ಬರುತ್ತಲ್ಲ, ಅಂದರೆ ಏನೋ ಗೊತ್ತಿಲ್ಲ ಅದು ಏನಂತಾನೆ ಅಂತ, ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲೇನೋ ಏನು ಕಾಣಿಸಲ್ಲ ಗೈಸ್, ಬರೀ ಬಿಲ್ಡಿಂಗೆ. ಗೈಸ್ ಇಲ್ಲಿ ಬೆಳಗ್ಗೆ ಎದ್ದರೆ ವಟ ಅಂತಾರೆ. ಸುಮ್ಮನೆ ಮಾತು ಇದೇನು ಮಾತಾಡ್ತಾರೋ ಕಾಣಪ್ಪ. ಇಲ್ಲಿ ಎಲ್ಲ ಕಡೆ ಇದ್ದಿದೆ ಅಲ್ವಾ ಇದು. ಈಗ ನೋಡೋಣ, ಸ್ವಲ್ಪ ಹೊರಗೆ ಹೋಗ್ಬೇಕೀಗ. ನನ್ನ ಫ್ರೆಂಡ್ಗೆ ಊಟ ಏನೋ ಕೊಡಬೇಕು ಗೈಸ್. ಸಡನ್ನಾಗಿ ಮೈಸೂರು ಬಂದಿದ್ದಾರೆ, ಅವ್ರು ಊಟ ಕೊಡಬೇಕು. ಹೋಗಿ ಊಟ ಕೊಟ್ಬಿಟ್ಟು ಮಲ್ಕೊತೀನಿ ಗೈಸ್. ಅದೆಲ್ಲ ಲಾಕ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಪರ್ಸ್ನಲ್ಲು. ಯಾಕಂದರೆ ಅವ್ರನ್ನ ಯಾರ ಹೆಸರು ನಿಮ್ಗೆ ಹೇಳ್ತಾನೂ ಇಲ್ಲ, ಏನೂ ಇಲ್ಲವಲ್ಲ. ಈಗ ಅಂದರೆ ಫೋನ್ ಮಾಡೋದಕ್ಕೆ ಹೋಗಿ ಪಾರ್ಸಲ್ ಕೊಟ್ಟು
ಆಮೇಲೆ ರೂಮ್ ಬಂದು ಮಲ್ಕೋತೀನಿ ಗೈಸ್. ಅದೆಲ್ಲ ವಿಡಿಯೋ ಮಾಡೋಕ್ಕಲ್ಲ, ಅದಕ್ಕೆ ಈಗ ಲಾಗ್ನ ಎಂಡ್ ಮಾಡಿಬಿಡ್ತೀನಿ ಅಷ್ಟೇ ಗೈಸ್. ಇವತ್ತಿಂದ ಏನಾಯಿತು ಅಂತ ನೀವು ಬೆಳಗಿಂದ ನೋಡಿರ್ತೀರ. ಫುಲ್ ರ್ಯಾಪಿಡೋ, ಅದಾದಮೇಲೆ ಬಂದು ಅಡುಗೆ ಗೈಸ್ ಇಷ್ಟೇ. ಆದರೆ ಏನಾದರೂ ಒಂದು ವೆರೈಟಿಯಾಗಿ ಮಾಡೋಕ್ಕೆ ಟೈಮ್ ಇಲ್ಲ ಗೈಸ್. ಈಗ ಬೆಳಿಗ್ಗೆ 6 ಗಂಟೆಗೆ ಹೋಗ್ತೀನಿ, ಸಂಜೆ ಮತ್ತೆ 10 ಗಂಟೆಗೆ ಬಂದರೆ ಏನು ಮಾಡಲಿ, ಮಧ್ಯೆಲ್ಲ ಅದನ್ನೇ ಮಾಡ್ತಾಯಿರ್ತೀನಿ. ಆಮೇಲೆ ಇನ್ನೊಂದು ಮಧ್ಯೆ ಫ್ರೆಂಡ್ಸ್ ಮೀಟ್ ಮಾಡಿದ್ರೆ ಅವ್ರದೆಲ್ಲ ರಿವೀಲ್ ಮಾಡೋಕ್ಕಾಗಲ್ಲ, ರಿವೀಲ್ ಮಾಡೋರು ಮನೆಯವ್ರು ನೋಡ್ತಾರೆ. ಬರ್ತೈತೆ, ಈಗ ಹೋಗೋಣ. ಸರಿ ಗೈಸ್, ಈಗ ಲಾಗ್ನ ಎಂಡ್ ಮಾಡೋಣ. ಗುಡ್ ನೈಟ್ ಗೈಸ್, ಬಾಯ್ ಬಾಯ್, ನಾಳೆ ಸಿಗೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.